ಜನಪ್ರಿಯ ಜೀನಿ ಕಂಪನಿಯಲ್ಲಿ ಮಹಿಳಾ ಉದ್ಯೋಗಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಗೆ ಜೀನಿ ಮಾಲೀಕ ಆರೋಪಿ ದಿಲೀಪ್ ಕುಮಾರ್ ಒತ್ತಡ ಹಾಕಿರೋದು ಇಲ್ಲಿ ಬೆಳಕಿಗೆ ಬಂದಿದೆ. ಆಡಿಯೋದಲ್ಲಿ ಜಡ್ಜ್ ಮುಂದೆ ನಾನು ಅನಕ್ಷರಸ್ಥೆ ಅಂತ ಹೇಳುವಂತೆ ಇಲ್ಲಿ ಜೀನಿ ಮಾಲೀಕ ಆರೋಪಿ ದಿಲೀಪ್ ಕುಮಾರ್ ಒತ್ತಡವನ್ನ ಹಾಕಿದ್ದಾರೆ. ಓದೋಕೆ ಬರೆಯೋಕೆ ನನಗೆ ಬರಲ್ಲ ಅಂತ ಹೇಳುವಂತೆ ಒತ್ತಾಯಿಸಿರುವಂತಹ ಆಡಿಯೋ ಒಂದು ಈಗ ವೈರಲ್ ಆಗಿದೆ. ಮಧ್ಯವರ್ತಿ ಜೊತೆ ಫೋನ್ನಲ್ಲಿ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಇದೆಲ್ಲ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಲಿ ಎಂದು ದಿಲೀಪ್ ಒತ್ತಾಯಿಸಿರುವಂತಹ ಆಡಿಯೋ ಇದು. ದಿಲೀಪ್ ಕುಮಾರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋಗಳು ಈಗ ಫುಲ್ ವೈರಲ್ ಆಗ್ತಿವೆ. ಕೋರ್ಟ್ನಲ್ಲಿ ಸತ್ಯ ಹೇಳಿದ್ದೇವೆ, ನಮಗೆ ಒತ್ತಡ ಹೇರ್ತಿದ್ದಾರೆ ಅಂತ ಇಲ್ಲಿ ಮಹಿಳೆ ಹೇಳಿದ್ದಾರೆ. ಇನ್ನು ದಿಲೀಪ್ ಕುಮಾರ್ ವಿರುದ್ಧ ಲೈಂಗಿಕ ಕಿರುಕುಳ ಜಾತಿ ನಿಂದನೆ ಆರೋಪ ಕೂಡ ಕೇಳಿ ಬಂದಿದ್ದು, ತುಮಕೂರು ಜಿಲ್ಲೆಯ ಕಳ್ಳಂಬೆಳ್ಳ ಠಾಣೆಯಲ್ಲಿ ದೂರು ಈಗಾಗಲೇ ದಾಖಲಾಗಿತ್ತು. ಜನಪ್ರಿಯ ಜೀನಿ ಬ್ರ್ಯಾಂಡ್ ಪೌಷ್ಟಿಕ ಆಹಾರದ ವ್ಯವಸ್ಥಾಪಕ ನಿರ್ದೇಶಕ ದಿಲೀಪ್ ಕುಮಾರ್ ವಿರುದ್ಧ ಮಹಿಳಾ ಉದ್ಯೋಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ತುಮಕೂರಿನ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಲಭ್ಯವಾಗಿದ್ದು, ಇಲ್ಲಿ ಸಂತ್ರಸ್ತ ಮಹಿಳೆಗೆ ಜೀನಿ ಮಾಲೀಕ ದಿಲೀಪ್ ಕುಮಾರ್ ಒತ್ತಡ ಹಾಕಿದ್ದಾರೆ ಎನ್ನಲಾಗಿರುವ ಆಡಿಯೋಗಳು ವೈರಲ್ ಆಗಿವೆ.